ಮತ್ತು ಸುತ್ತಮುತ್ತಲಿನ ಪ್ರದೇಶಕ್ಕೆ ಭಾಳ ದೊಡ್ಡ ಹಾನಿಯನ್ನು ಉಂಟು ಮಾಡ್ತದೆ. ಆ ನದಿ ಪಾತ್ರಗುಂಟ ಆಗಿರುವಂಥ ಹಾನಿಗಳಿಗೆ ಏನು ಬೇಕೋ ಕಾಮಗಾರಿಗಳು ಕೂಡ ಆಗ್ತವೆ. ಆದರೆ ಈ 2 ವರ್ಷದ ಮಳೆಯ ಫಲಶ್ರುತಿ ಅಂತರ್ಜಲ ಹೆಚ್ಚಾಗಿದೆ. ಹೀಗಾಗಿ ಯಾವುದೇ ಕೆರೆಗಳಲ್ಲಿ ಸ್ವಲ್ಪ ಮಳೆ ಆದರೂ ಕೂಡ ಇವೆಲ್ಲ ಕೆರೆಗಳು ತುಂಬಿದೆ. ಪ್ರಥಮ ಬಾರಿ ನನ್ನ ಪ್ರಕಾರ ರಾಜ್ಯದ ಇತಿಹಾಸದಲ್ಲಿ 80ಕ್ಕಿಂತ ಹೆಚ್ಚು % ಕೆರೆಗಳು ತುಂಬಿದ್ದ. ಅತ್ಯಂತ ಬರಗಾಲ ಪೀಡಿತ ಬಿಸಿಲು ನಾಡು ಅನ್ನುವಂಥ ಜಿಲ್ಲೆಗಳಲ್ಲೂ ಕೂಡ, ಅದು ಕೋಲಾರ, ಚಿಕ್ಕಬಳ್ಳಾಪುರ, ಬಿಜಾಪುರ, ಚಾಮರಾಜನಗರ ಎಲ್ಲ ಇರ್ಬೋದು, ಅಲ್ಲಿ ಕೂಡ ಎಲ್ಲ ಕೆರೆಗಳನ್ನು ತುಂಬಿ ಕೆಲವು ಕೋಡಿ ಹರಿದಿದ್ದಾವೆ, ಕೆಲವೆಲ್ಲ ತುಂಬಿ ಸಾಕಷ್ಟು ತುಂಬಿದೆ. ಹೀಗಾಗಿ ಈ ಪ್ರವಾಹ ಬೇರೆ ಪ್ರವಾಹಕ್ಕಿಂತ ಸ್ವಲ್ಪ ಭಿನ್ನ ಅಂತ ನನ್ನ ಭಾವನೆ. ನದಿ ಪ್ರವಾಹಕ್ಕಿಂತ ಸ್ವಲ್ಪ ಭಿನ್ನ. ಎಲ್ಲೆಲ್ಲಿ ಕೆರೆ ತುಂಬ ಹರಿದಿದೆ, ಅದು ದೊಡ್ಡ ದೊಡ್ಡ ಕೆರೆಗಳೆಲ್ಲ ತುಂಬ ಹರಿದಿದೆ, ಅಲ್ಲಿ ಜನವಸತಿ ಇರ್ಬೋದು, ಬೆಳೆ ನಾಶ ಆಗಿರ್ಬೋದು, ಇಡೀ ರಾಜ್ಯದ ತುಂಬ ಆಗಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ನಾನು ವಿವರಕ್ಕೆ ಹೋಗೋದಿಲ್ಲ, ಕಂದಾಯ ಸಚಿವರು ಹೇಳಿದ್ದಾರೆ, ವಿರೋಧ ಪಕ್ಷ ನಾಯಕರು ಕೂಡ ಮಾತನಾಡಿದ್ದಾರೆ ಅದರ ಬಗ್ಗೆ. ಆದರೆ ಒಂದನ್ನು ನಾವು ಗಮನಿಸಬೇಕಾಗಿರೋದು, ಅತಿ ಹೆಚ್ಚು ಮಳೆ ಬಂದಿರುವಂಥದ್ದು ಒಂದು, ಅಲ್ಪ ಸಮಯದಲ್ಲಿ ಅತಿ ಹೆಚ್ಚು ಮಳೆ ಬಂದಿರುವಂಥದ್ದು ಎರಡನೇದ್ದು, ಮತ್ತು ನಿರಂತರವಾಗಿ ಮಳೆ ಬಂದಿದ್ದರಿಂದ ಇವತ್ತು ಕೆರೆಗಳ ಪ್ರವಾಹ ಆಗಿರುವಂಥದ್ದು ರಾಜ್ಯದಲ್ಲಿ ಬಹಳ ಅತ್ಯಂತ ವಿರಳವಾಗಿರುವಂಥದ್ದು. ಅಂಥದ್ದು ಇವತ್ತು ನಾವು ಎದುರಿಸ್ತಾ ಇದ್ದೀವಿ. ನಾನು ಬೆಂಗಳೂರಿಗೆ ಸೀಮಿತವಾಗಿ ಮಾತನಾಡಬೇಕಾದ್ರೆ, ಬೆಂಗಳೂರು ಒಂದು ಭಾಳ ಪ್ರಮುಖವಾಗಿರುವಂಥ ದೇಶದಲ್ಲಿ ಒಂದು ನಗರ. ನಮ್ಮಲ್ಲಿ 4 ಮಹಾನಗರ ಅಂತ ಮೆಟ್ರೋಪಾಲಿಟನ್ ಏನಿದೆ, ಅದರ ಜೊತೆಗೆ 5ನೇದು ಸೇರಿರುವಂಥದ್ದು ಬೆಂಗಳೂರು. ಅತಿ ಹೆಚ್ಚು ಜನಸಂಖ್ಯೆ ದಿನನಿತ್ಯ ಬರುವಂಥದ್ದು ಇಡೀ ಈಗ ಮುಂಬೈ, ಚೆನ್ನೈಗಿಂತ ಅತಿ ಹೆಚ್ಚು ಬರ್ತಾ ಇರುವಂಥದ್ದು ಬೆಂಗಳೂರಲ್ಲಿ. ಫ್ಲೋಟಿಂಗ್ ಪಾಪ್ಯುಲೇಷನ್ ಇರೋದು ಬೆಂಗಳೂರಲ್ಲಿ. ಮತ್ತು ಅತಿ ಹೆಚ್ಚು ವೆಹಿಕಲ್ಗಳು ಇವತ್ತು ನೋಂದಣಿ ಆಗ್ತಿರುವಂಥದ್ದು ಕೂಡ ಬೆಂಗಳೂರಲ್ಲಿ. ಪ್ರತಿ ದಿವಸ 5,000ಕ್ಕಿಂತ ಹೆಚ್ಚು ವೆಹಿಕಲ್ಗಳು ನೋಂದಣಿ ಆಗ್ತಾ ಇದ್ದಾವೆ. ನಮ್ಮದು ಒಂದು ನಿಮಿಷ ಬೆಂಗಳೂರಲ್ಲಿ ನಮ್ಮ ಜನಸಂಖ್ಯೆ 125-126 ಇದ್ದರೆ, ವೆಹಿಕಲ್ ಜನಸಂಖ್ಯೆ 1,21,00,000 ಇದೆ. ಇದೇ ವೇಗದಲ್ಲಿ ಹೋದರೆ ಇನ್ನೊಂದು ಮುಂದಿನ 3-4 ವರ್ಷದಲ್ಲಿ ವೆಹಿಕಲ್ ಜನಸಂಖ್ಯೆ ಜನರ ಜನಸಂಖ್ಯೆಗಿಂತ ಜಾಸ್ತಿ ಆಗ್ತದೆ. ಇದರ ಒಟ್ಟು ಪರಿಣಾಮ ಬೆಂಗಳೂರು ಮೇಲೆ ಒತ್ತಡ ಬರ್ತದೆ, ಲೋಡ್ ಬರ್ತದೆ, ಜನವಸತಿಗಳು ಹೆಚ್ಚಾಗಬೇಕಾಗುತ್ತೆ, ರೋಡ್ಗಳು ಎಷ್ಟಿದೆ ಅಷ್ಟೇ ಇದೆ, ಕೆರೆಗಳು ಮತ್ತು ಕೆರೆಯ ನಾಲೆಗಳು ಎಷ್ಟು ಬೇಕೋ ಅಷ್ಟೇ ಇದ್ದಾವೆ. ಆ ಬಳಕೆಯ ಪ್ರಮಾಣ ಹೆಚ್ಚಾಗಿದ್ದರಿಂದ ಅದರ ಉಪಯೋಗ ಅತಿ ಹೆಚ್ಚಾಗ್ತಾ ಇದೆ. ರೋಡ್ ಮೇಲೆ ಲೋಡ್ ಇದೆ, UGD ಮೇಲೆ ಲೋಡ್ ಇದೆ, ಕುಡಿಯೋ ನೀರಿನ ಪೈಪ್ಗಳ ಮೇಲೆ ಲೋಡ್ ಇದೆ, ಎಲೆಕ್ಟ್ರಿಸಿಟಿ ಮೇಲೆ ಲೋಡ್ ಇದೆ. ಮೂಲಭೂತ ರಾಜಕಾಲುವೆ ಅದು ಮೂಲಭೂತ ಏನಿತ್ತು ಅಷ್ಟೇ ಇರೋದು, ಬಟ್ ಲೋಡ್ ಹೆಚ್ಚಾಗಿದ್ದರಿಂದ ಇದರ ಒಟ್ಟು ಪರಿಣಾಮ ಏನಾಗ್ತದೆ, ಈ ಥರ ಅತಿ ಹೆಚ್ಚು ಮಳೆ ಬಂದಾಗೊಮ್ಮೆ ಅದು ವಸ್ತು ಅಂಶವನ್ನು ತೋರಿಸ್ತದೆ. ಇದು ಹಿಂದೂ ಕೂಡ ಆಗಿದೆ. ನಾನು ಹಾಗೆ ತೆಗೆದು ನೋಡ್ತಾ ಇದ್ದೆ, ನನಗನ್ನಿಸ್ತಾ ಇದೆ ಯಾವುದೇ ಒಬ್ಬ ಮುಖ್ಯಮಂತ್ರಿ ಅವಧಿಯಲ್ಲಿ ಪ್ರವಾಹವನ್ನು ಎದುರಿಸದೇ ಇರುವಂಥ ಮುಖ್ಯಮಂತ್ರಿಗಳು ಯಾರೂ ಇಲ್ಲ ಅಂತ ನನ್ನ ಭಾವನೆ. ಎಲ್ಲ ಮುಖ್ಯಮಂತ್ರಿ ಕಾಲದಲ್ಲಿ ಯಾವುದಾದ್ರೂ ಒಂದು ವರ್ಷದಲ್ಲಿ ಅತಿ ಹೆಚ್ಚು ಮಳೆ ಬಂದು ಅವರು ಕೂಡ ನಾವೆಲ್ಲಿ ಭೇಟಿ ಕೊಟ್ಟಿದ್ದೇವೆ ಅಲ್ಲೇ ಭೇಟಿ ಕೊಟ್ಟು ಅದಕ್ಕೆ ಆವಾಗೇನು ಬೇಕೋ ಅಷ್ಟು ಪರಿಹಾರ ಕೊಟ್ಟಿದ್ದಾರೆ. ಮತ್ತು ಮುಂದಿನ ಮುಖ್ಯಮಂತ್ರಿಗಳಿಗಿದೆ. ಹೀಗಾಗಿ ಈ ಸಮಸ್ಯೆನ ನಾವು ಒಟ್ಟಾರೆ ಬೆಂಗಳೂರಿನ ಬೆಳವಣಿಗೆ, ಬೆಂಗಳೂರಿನಲ್ಲಿರುವಂಥ ಅವಶ್ಯಕತೆಗಳು ಮತ್ತು ಇದಕ್ಕೆ ಏನು ಪರಿಹಾರ ಮಾಡಬೇಕನ್ನುವಂಥ ವೈಜ್ಞಾನಿಕವಾದಂಥ ಪರಿಹಾರ ಕೊಟ್ಟಾಗ ಮಾತ್ರ ಇದಕ್ಕೆ ಪರಿಹಾರ ಸಿಗ್ತದೆ. ತಪ್ಪುಗಳನ್ನು ಎಣಿಸೋದಕ್ಕಿಂತ ತಪ್ಪುಗಳಾಗಿದೆ, ನಾನು ಆಗಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ನಿಸರ್ಗ ಮತ್ತು ಜನ ಒತ್ತಡ ಜೊತೆಗೆ ಬಹಳ ಅನ್ಪ್ಲ್ಯಾಂಡ್ ಆಗಿ ನಾವು ಬೆಂಗಳೂರನ್ನು ವಿಸ್ತರಣೆಯನ್ನು ಮಾಡಿದ್ದೇವೆ.
ಮೂಲ ಬೆಂಗಳೂರು ಅದೊಂದು ಪ್ಲೇಟೋ ಮೇಲಿದೆ, ಒಂದು ಚೌಕಟ್ಟಲ್ಲಿ ಒಂದು ಪ್ಲೇಟೋ ಮೇಲಿದೆ. ಬೆಂಗಳೂರು 3000 ಸಿ ಲೆವೆಲ್ ಮೇಲಿದ್ದರೂ ಕೂಡ ಮೂಲ ಬೆಂಗಳೂರು ಒಂದು ಚೌಕಟ್ಟಿನಲ್ಲಿದೆ. ತದನಂತರ ಬೆಂಗಳೂರು ಬಂದಿದ್ದು ಅದು ಏರಿಳಿತದ ವ್ಯಾಲಿಗಳಲ್ಲಿ ಎಲ್ಲ ಹೊಸದಾಗಿ ಬೆಳೆದಿರುವಂಥ ಬೆಂಗಳೂರಿದೆ. ಇವತ್ತು ಈ ಮೂಲ ಇದ್ದಂಥ ಬೆಂಗಳೂರು ಕೆರೆಗಳು ಮತ್ತು ತದನಂತರ ಸೇರಿಸಿರುವಂಥ ಪ್ರದೇಶಗಳ ಕೆರೆಗಳು ಒಟ್ಟಾರೆ ನಾವು ತೆಗೆದುಕೊಂಡಾಗ ಮೂಲ ಕೆರೆಗಳು ತುಂಬಿ ತಳಮಟ್ಟಕ್ಕೆ ಹರಿಲೇಬೇಕು. ತಳಮಟ್ಟದಲ್ಲಿ ಇವತ್ತು ಜನವಸತಿ ಇರೋದರಿಂದ ಇಲ್ಲಿಯ ಕೆರೆಗಳಲ್ಲಿ ಹರಿದಾಗ ಅಲ್ಲಿ ಇಫೆಕ್ಟ್ ಆಗ್ತದೆ. ಈಗ ಇದೇ ವರ್ಷದ ಉದಾಹರಣೆಯನ್ನು ತೆಗೆದುಕೊಂಡ್ರೆ ಇವತ್ತು ಶಿವಾಜಿನಗರ ಕಂಟೋನ್ಮೆಂಟು, ಆ ಕಡೆ ನಮ್ಮ ಅಲ್ಸೂರು ಲೇಕು, ಆ ಕಡೆ ನಮ್ಮ ಶಾಂಕಿ ಟ್ಯಾಂಕು, ಇಲ್ಲೂ ಕೂಡ ಮಳೆ ಆಗಿದೆ. ಆದರೆ ಆ ಮಳೆಗೆ ಡ್ರೈನೇಜ್ ಸಿಸ್ಟಮ್ ಇದೆ, ಆ ಸಿಸ್ಟಮಿಂದ ಹರಿದು ಹೋಗಿದೆ. ಹೀಗಾಗಿ ಎಷ್ಟೇ ಮಳೆ ಬಂದ್ರೂ ಕೂಡ ಈ ಪಾರಂಪರಿಕವಾಗಿರುವಂಥ ಮೂಲ ಕೆರೆಗಳಿಗೆ ನಾವು ಫ್ಲಡ್ಗಳನ್ನು ನೋಡೋದಿಲ್ಲ. ಆದರೆ ಮುಂದೆ ಬಂದಂಥ ಕೆರೆಗಳಿಗೆ ಅವುಗಳಿಗೆ ಡ್ರೈನಿಂಗ್ ಸಿಸ್ಟಮ್ ಸರಿ ಇಲ್ಲದ ಕಾರಣದಿಂದ ಮತ್ತು ಅತಿಕ್ರಮಣಗಳೆಲ್ಲ ಆಗಿದ್ದರಿಂದ ಇವತ್ತು ನೀರುಗಳು ಮನೆಗಳಿಗೆ ನುಗ್ಗುವಂಥದ್ದು, ಕಚೇರಿಗಳಿಗೆ ನುಗ್ಗುವಂಥದ್ದು ಎಲ್ಲ ಕೂಡ ನಾವು ನೋಡಿದ್ವಿ. ಇದು ವೈಜ್ಞಾನಿಕವಾಗಿ ನಾವು ನೋಡಿದಾಗ. ಹೀಗಾಗಿ ಇದನ್ನು ಯಾವ ರೀತಿ ಪರಿಹರಿಸಬೇಕಾದ್ರೆ ಸಮಸ್ಯೆಗಳ ಕಾರಣಗಳೇನನ್ನುವಂಥದ್ದನ್ನು ನಾವು ನೋಡಿದಾಗ, ಒಂದು ಅತಿ ಹೆಚ್ಚು ಮಳೆ ಬಂದಿರುವಂಥದ್ದು ನಮಗೆಲ್ಲ ಗೊತ್ತಿದೆ, ಅದರ ವಿವರಕ್ಕೆ ನಾನು ಹೋಗೋದಿಲ್ಲ. ಆದರೆ ಇನ್ನೊಂದು ವಿಚಾರ ಇದರಲ್ಲಿ ನಾನು ಆಗಲೇ ಹೇಳಿದೆ, ಜನಸಂಖ್ಯೆ ಜಾಸ್ತಿ ಆಗಿದ್ದರಿಂದ ಸೀವೇಜ್ ವಾಟರ್ ಉತ್ಪಾದನೆ ಜಾಸ್ತಿ ಆಗ್ತಾಯಿದೆ. ಸೀವೇಜ್ ವಾಟರ್ ಉತ್ಪಾದನೆ ಜಾಸ್ತಿ ಆದಂಗೆ ನಾವು ಅದನ್ನು ಟ್ರೀಟ್ ಮಾಡದೆ ಇದೇ ರಾಜನಾಲೆಯಲ್ಲಿ ಬಿಡುವಂಥ ವ್ಯವಸ್ಥೆ ಆಗಿದೆ. ಭಾಳ ಸುಲಭ ಅದು. ಆ ಕೆಲಸ ಇವತ್ತು ಹಲವಾರು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೆ. ನಾನೇ ಹೋಗಿ ನೋಡಿದಾಗ ಆಶ್ಚರ್ಯ ಆಗ್ತದೆ. ನಾವು ಸಾಮಾನ್ಯವಾಗಿ ಹಳ್ಳಿಯಲ್ಲೂ ಕೂಡ ಇದಕ್ಕೆ ಅವಕಾಶ ಕೊಡೋದಿಲ್ಲ. ಅಷ್ಟು ದೊಡ್ಡ ಸೀವೇಜ್ ವಾಟರು ಮೇನ್ ಕೆನಲಲ್ಲಿ ಬರೋದನ್ನು ನೋಡಿದಾಗ ಆ ಜನ ಹೆಂಗಿರ್ತಾರೆ ಅನ್ನುವಂಥದ್ದು. ಒಮ್ಮೊಮ್ಮೆ ನಾನು ಮಡಿವಾಳ ಹತ್ರ ಒಂದು ಕಡೆ ಹೋಗಿದ್ದೆ. ಆ ಕೋರಮಂಗಲಿಂದ ಈ ಕಡೆ ಬರುವಂಥ ಒಂದು ದೊಡ್ಡ ನಾಲ ಇದೆ. ಅಲ್ಲಿ ಸಾವಿರಾರು ಮನೆಗಳಿದ್ದಾವೆ. ಎಲ್ಲ ಹೆಚ್ಚು ಕಮ್ಮಿ ಅಷ್ಟೇನು ಪಾಶ್ ಅಲ್ಲ, ಗುಡಿಸಲು ಟೈಪ್ ಮನೆಗಳೇ, 2 ಅಂತಸ್ತು 1 ಅಂತಸ್ತಿಂದ. ಅಷ್ಟು ಡೈರೆಕ್ಟಾಗಿ ಅವ್ರು ಜನ್ರೇಟ್ ಮಾಡುವಂಥ ಹ್ಯೂಮನ್ ವೇಸ್ಟಿಂದ ಹಿಡಿದು ಎಲ್ಲವೂ ಡೈರೆಕ್ಟಾಗಿ ಅದರಲ್ಲಿ ಬರುವಂಥದ್ದು ನಾವು ನೋಡಿದಾಗ ನಾನು ಕೇಳಿದೆ, ಕ್ಲೀನ್ ಮಾಡ್ತೀರಿಲ್ಲೋ ಅಂತ. ಸರ್, ಡೈಲಿ ಒಂದು JCB ಇಟ್ಟಿದ್ದೇವೆ, ಕ್ಲೀನ್ ಮಾಡ್ತೀವಿ. ಕ್ಲೀನ್ ಆದ ಕೆಲವೇ ಗಂಟೆಗಳಲ್ಲಿ ಮತ್ತಿಷ್ಟು ಸೇರಿಕೊಳ್ತದೆ. ಅದರಲ್ಲೂ ಪ್ಲಾಸ್ಟಿಕ್ಕು ಬಾಟಲ್ಸು ಎಲ್ಲ ಬಂದು ಬಾಟಲ್ನಾಗ ಆಗಿಬಿಡ್ತದೆ. ಈ ಥರ ಪ್ರಾಕ್ಟಿಕಲ್ ಡಿಫಿಕಲ್ಟಿ ಕೂಡ ಜನವಸತಿಯಿಂದ ಕೂಡ ಆಗಿದೆ. ಸೀವೇಜ್ ವಾಟರ್ ಒಂದು. ಆಮೇಲೆ ಕೆರೆಗಳಿಗೇನಾಗಿದೆ, ಇವತ್ತು ನಮ್ಮ ರೇನ್ ವಾಟರ್ ಅಷ್ಟೇ ಬಂದರೆ ಪ್ರಾಬ್ಲಮ್ ಇಲ್ಲ, ಅದಕ್ಕೆ ಸೀವೇಜ್ ವಾಟರ್ ಎಲ್ಲೂ ಕೂಡ ಬರೋ ಹಿನ್ನೆಲೆಯಲ್ಲಿ ಇವತ್ತು ಸಿಲ್ಟ್ ತುಂಬ್ತದೆ ಅದರಿಂದ. ಮತ್ತು ಸದಾಕಾಲ ನೀರಿರಿಂದ ಡಿಸಿಲ್ಟ್ ಮಾಡೋದು ಕೂಡ ಕಷ್ಟ ಆಗಿದೆ. ಮತ್ತು ಸ್ಲೂಸ್ ಗೇಟೇ ಇಲ್ಲ, ಅಲ್ಲಿ ಕಂಟ್ರೋಲೇ ಇಲ್ಲ ಅಲ್ಲಿ. ಹೀಗಾಗಿ ಮಳೆ ಬರೋಕ್ಕಿಂತ ಮುಂಚೆನೇ ತುಂಬಿರುವಂಥ ಕೆರೆ ಮಳೆ ಬಿದ್ದ ತಕ್ಷಣವೇ ಓವರ್ಫ್ಲೋ ಆಗಿಬಿಡ್ತದೆ. ಸ್ಲೂಸ್ ಗೇಟನ್ನು ಹಾಕಿ ಆವಾಗವಾಗ ಕೆರೆ ನೀರುಗಳನ್ನು ನಾವು ಬೇಸಿಗೆ ಕಾಲದಲ್ಲಿ ಅದನ್ನೆಲ್ಲ ಕಡಿಮೆ ಇಟ್ಟು ಮಳೆಗಾಲ ಬಂದಾಗ ತುಂಬೋದಕ್ಕೆ ಅವಕಾಶ ಮಾಡಿಕೊಟ್ರೆ ಎಷ್ಟೋ ಕೆರೆಗಳು ಹೋಲ್ಡಿಂಗ್ ಕೆಪಾಸಿಟಿ ಇದೆ. ಇವತ್ತು ಒಂದು ಕಡೆ ಹೇಳ್ತಾರೆ, ಟ್ಯಾಂಕ್ಸ್ ಆರ್ ದಿ ಫ್ಲಡ್ ಕ್ಯಾರಿಯರ್ಸ್ ಅಂತ. ಪ್ರವಾಹವನ್ನು ನಿಯಂತ್ರಣ ಮಾಡುವಂಥ ಫ್ಲಡ್ ಕ್ಯಾರಿಯರ್ಸ್ ಇವೆಲ್ಲ. ಆದರೆ ಈ ಬೆಂಗಳೂರಿನ ಕೆರೆಗಳಿಗೆ ಫ್ಲಡ್ ಕ್ಯಾರಿಯರ್ ಆಗೋಕ್ಕೆ ನಾವು ಅವಕಾಶನೇ ಕೊಟ್ಟಿಲ್ಲ, ಬರೀ ಫ್ಲಡ್ ಆಗ್ತಾಯಿದೆ. ಹೀಗಾಗಿ 4 ವ್ಯಾಲಿಗಳಿದೆ ಇಲ್ಲಿ. 4 ವ್ಯಾಲಿಗಳಲ್ಲಿ ಒಂದು 2 ವ್ಯಾಲಿಗಳಲ್ಲಿ ಅಷ್ಟು ಸಮಸ್ಯೆ ಇಲ್ಲ, ಇನ್ನು 2 ವ್ಯಾಲಿಗಳಲ್ಲಿ ಬಹುತೇಕ ಸಮಸ್ಯೆ ಇದೆ. ಅಲ್ಲಿ ಯಾಕೆ ಆಗಿದೆ ಅಂತಂದರೆ ಬಹಳ ದೊಡ್ಡ ಪ್ರಮಾಣದ ಅರ್ಬನೈಸೇಷನ್ ಆಗಿದೆ. ಈ ಕಡೆ ಚಳಗಟ್ಟ, ಕೋರಮಂಗಲ ಚಳಗಟ್ಟದಿಂದ ಅದೊಂದು, ಮತ್ತು ಈ ಬೆಳೆಂದೂರು ವರ್ತೂರು ಕೆರೆಯಲ್ಲಿ ಬರುವಂಥ ಇದಕ್ಕೆ
ಇಲ್ಲಿ ಬಹಳ ದೊಡ್ಡ ಪ್ರಮಾಣದ ಕಮರ್ಷಿಯಲೈಸೇಷನ್ ಆಗಿದೆ, ಅರ್ಬನೈಸೇಷನ್ ಆಗಿದೆ. ನಾವು ಇನ್ನೊಂದು ಈ ಬೆಂಗಳೂರು ವಿಸ್ತರಣೆ ಮಾಡುವಾಗ ನಾವು ಮೊದಲು 7-8 ಮುನ್ಸಿಪಾಲ್ಟಿಯನ್ನು ನಾವು ಸೇರಿಸ್ಕೊಂಡು TMC ಅಲ್ಲದ ಆಮೇಲೆ ಸರ್ ಫಸ್ಟು ನನಗನ್ನಿಸ್ತದೆ SM ಕೃಷ್ಣ ಅವ್ರ ಕಾಲದಲ್ಲಿ ಅನ್ನಿಸ್ತದೆ ಅದು 7 TMCಗಳನ್ನು ಸೇರಿಸ್ಕೊಂಡ್ವಿ ಸಮ್ಮಿಶ್ರ ಸರ್ಕಾರ ಇದ್ದಾಗ. CMCಗೆ ಇನ್ಫ್ರಾಸ್ಟ್ರಕ್ಚರ್ಗೆ SM ಕೃಷ್ಣ ಅವರಿದ್ದಾಗ ಒಂದು ಬೆಂಗಳೂರಿಂದ ಪ್ರಾಜೆಕ್ಟ್ ಮಾಡಿಕೊಟ್ರು. ಆದರೆ ಸೇರಿಸ್ಕೊಳ್ಳೋದೆಲ್ಲ 2007ರಲ್ಲಿ ಆಗಿದೆ. ಹೌದು. ಅದಾಗಿ ಅದಕ್ಕೇನು ಸ್ವಲ್ಪ ವಿಶೇಷ ಫಂಡ್ ಎಲ್ಲ ಕೊಟ್ಟರೆ ಅವತ್ತು. ಆದರೆ ಬೆಂಗಳೂರಿನ ಲೋಡ್ ಏನು ಅಲ್ಲಿ ಟ್ರಾನ್ಸ್ಫರ್ ಆಗುತ್ತೆ ಅದನ್ನು ನಿಯಂತ್ರಣ ಮಾಡುವಂಥ ಮೂಲಭೂತ ಸೌಕರ್ಯಕ್ಕೆ ಆಗಲಿಲ್ಲ. ಹೀಗಾಗಿ ಆ ಮೂರು ಕಾನ್ಸಂಟ್ರಿಕ್ ಸರ್ಕಲ್ ಇದ್ದಾವೆ ಬೆಂಗಳೂರಿನಲ್ಲಿ. ಒಂದು ಕೋರು, ಇನ್ನೊಂದು TMCದು, ಇನ್ನೊಂದು ಈಗ 110 ಹಳ್ಳಿಗಳು. ಆ TMC ಬರೋ ಅಷ್ಟರಲ್ಲೇ ಇನ್ಫ್ರಾಸ್ಟ್ರಕ್ಚರ್ ಕುಸ್ತೋಗುತ್ತೆ. ಇನ್ನು 110 ಹಳ್ಳಿದಂತೂ ಭಾಳ ಕಷ್ಟ ಇದೆ. ಹಳ್ಳಿಗಳನ್ನು ನೇರವಾಗಿ ನಾವು ಸೇರಿಸ್ಕೊಂಡಿದ್ದೇವೆ. ಹಳ್ಳಿ ಅಂದರೆ ಹಳ್ಳಿಯಾಗಿ ಉಳಿದಿಲ್ಲ ಈಗ, ಅವು ಕೂಡ ಅರ್ಬನೈಸೇಷನ್ ಆಗಿದೆ. ಗ್ರಾಮ ಪಂಚಾಯತಿಗಳೇ ಪರ್ಮಿಷನ್ ಕೊಟ್ಟು ದೊಡ್ಡ ಶಾಪಿಂಗ್ ಕಾಂಪ್ಲೆಕ್ಸು, IT ಪಾರ್ಕ್ಸು ಎಲ್ಲವೂ ಕೂಡ ಬಂದುಬಿಟ್ಟಿದ್ದಾವೆ. ಅಲ್ಲಿ ಯಾವುದೇ ರೀತಿಯ ಮಾಸ್ಟರ್ ಪ್ಲ್ಯಾನ್ ಆಗಲಿ ಅಥವಾ ಒಂದು ನಗರದ ಯೋಜನೆ ಆಗಲಿ ಯಾವುದೂ ಕೂಡ ಅಲ್ಲಿ ಅನ್ವಯಿಸೋದಿಲ್ಲ. ಮತ್ತು 2006ರವರೆಗೂ NGT ಆದೇಶ ಬರೋವರೆಗೂ ಯಾರೂ ಕೂಡ ರಾಜಕಾಲುವೆಯ ಒಂದು ಅಳತೆ ಆಗಲಿ ಅಥವಾ ಅದಕ್ಕೆ ಬಫರ್ ಆಗಲಿ ಯಾವುದೂ ಕೂಡ ಇಯರ್ ಮಾರ್ಕ್ ಆಗಿರಲಿಲ್ಲ. ಅವೆಲ್ಲ ಕಟ್ಕೊಂಡ್ಬಿಟ್ಟಿದ್ದಾರೆ. ಈಗ NGT ಆದಮೇಲೆ ಅವೆಲ್ಲ ಬಫರ್ ಝೋನ್ ಆಗಿ ನಾವು ಇವತ್ತು ತೋರಿಸ್ತಾ ಇದ್ದೇವೆ. ಹೀಗಾಗಿ ಇವತ್ತು ಆ NGT ಆದೇಶವನ್ನು ಪಾಲನೆ ಮಾಡಬೇಕಾದ್ರೆ NGTಗಿಂತ ಮುಂಚಿರುವಂಥ ಕಟ್ಟಡಗಳು NGT ಆದೇಶ ಬಂದ ಮೇಲೆ ಇರುವಂಥ ಕಟ್ಟಡಗಳನ್ನು ವಿಂಗಡಿಸಿ ಮಾಡಬೇಕಾಗ್ತದೆ. ಆ ವಿಂಗಡಿಸಿ ಮಾಡುವಂಥ ಸಂದರ್ಭದಲ್ಲಿ ರಾಜಕಾಲುವೆಗಳು ಸಣ್ಣದಾಗಿರುವಂಥದ್ದು ನಾವು ನೋಡ್ತೇವೆ, ಅತಿ ಸಣ್ಣದಾಗಿರೋದು ನೋಡ್ತೇವೆ. ನಾನು ಅರವಿಂದ್ ಅವ್ರ ಕ್ಷೇತ್ರಕ್ಕೆ ಹೋಗಿದ್ದೆ. ಅಲ್ಲಿ ಯಾವುದದು ಫಸ್ಟ್ ಹೋಗಿದ್ವಲ್ಲ 30 ಮೀಟರ್ ಇದ್ದದ್ದು ನಲ್ಲೂರಹಳ್ಳಿ ಸರ್. ನಲ್ಲೂರಹಳ್ಳಿ 30 ಮೀಟರ್ ಇದ್ದಿದ್ದು ಆ ಲೇಔಟ್ ಇದಕ್ಕೆ ಫ್ಲ್ಯಾಟ್ಸ್ಗೆ ಬಂದಾಗ 3 ಮೀಟರ್ ಆಗಿತ್ತು. ಸೊ ವಾಟರ್ ಎಲ್ಲಿ ಹೋಗ್ಬೇಕು? ಮಳೆ ಕಡಿಮೆ ಇದ್ದಾಗ ಏನೋ ನಡ್ಕೊಂಡು ಹೋಗುತ್ತೆ. ಹೀಗಾಗಿ ಅದೆಲ್ಲವೂ ಕೂಡ ಒಳಗಡೆ ಬಂದು ನುಗ್ಗಿ ಆಗಿದೆ. ಇನ್ನು ಕೆಲವು ಲೇಔಟ್ಗಳು ಅವು ಯಾವುದೇ ಪ್ಲ್ಯಾನನ್ನು ಅಥವಾ ಈ ನಮ್ಮ ಡ್ರೈನಿಗೆ ಜಾಗ ಬಿಡಬೇಕಲ್ಲ, ಜಾಗನೇ ಬಿಟ್ಟಿಲ್ಲ. ಆ ಲೇಔಟ್ನ ಜನ ಎಲ್ಲ ಬಂದಿದ್ದರು. ಅಲ್ಲಿ ನಾವು ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲ. ಯಾಕಂದರೆ ಆ ಡ್ರೈನನ್ನು ನಾವು ಆ ಲೇಔಟ್ನಿಂದ ಪಾರು ಮಾಡ್ಬೇಕಾದ್ರೆ 32 ಮನೆಗಳು ತೆಗಿಬೇಕು. ಅಲ್ಲಿ ಒಬ್ಬ ಹೆಣ್ಮಗಳು ಹಿಂದಿನ ದಿವಸ TV-ಗೆ ಇಂಟರ್ವ್ಯೂ ಕೊಟ್ಟಿದ್ಲು. ಸರ್ಕಾರ ಏನು ಮಾಡ್ತಾಯಿದೆ ಅಂತ. ನಾಳೆ ಸರ್ಕಾರ ಮಾಡ್ಬೇಕಾದ್ರೆ ಇದು ಮಾಡಬೇಕು. ಅದನ್ನು ಮಾಡಬೇಡಿ, ಅದನ್ನು ಮಾತ್ರ ಮಾಡಬೇಡಿ, ಎರಡೂ ನೀವೇ ಮಾತಾಡ್ತಿರಲ್ಲ ಅಂತೇಳಿ. ಕೊನೆಗೆ ನಾನು ಹೇಳಿದೆ, ನಾವು ಹೊಡಿಬೇಕನ್ನೋದು ಮನೆ ಕಟ್ಟಿರುವಂಥದ್ದು ಎಷ್ಟು ಕಷ್ಟಪಟ್ಟು ಕಟ್ಟಿರ್ತಾರೆ ನಮಗೆಲ್ಲ ಗೊತ್ತಿದೆ. ಹೀಗಾಗಿ ಮನೆ ಹೊಡೆಯೋದೇ ಸೊಲ್ಯೂಷನ್ ಅಂತಲ್ಲ, ಬಟ್ ನಮ್ಮ ಡ್ರೈನಿಗೆ ದಾರಿ ಬೇಕೇ ಬೇಕು ಅಂಥೇಳಿ ಆ ಲೇಔಟ್ ಮಾಡಿದಂಥ ಓನರ್ ಕರೆಸಿ ಮಾತನಾಡಿ ನಮಗೆ ಈ ಸೈಜಿಂದು ಈ ಡ್ರೈನ್ ಬೇಕೇ ಬೇಕು ಅಂತಂದು, ಈಗೇನೋ ಅವರು ಸೈಜ್ ಎಲ್ಲ ಜಾಗ ಬಿಟ್ಕೊಡ್ತಾರೆ, ಒಂದು 4-5 ಮನೆ ಹೊಡಿಬೇಕಾಗತ್ತೆ, ಹೊಡೆದು ಆ ಒಂದು ಡ್ರೈನನ್ನು ಮಾಡಿ. ಇನ್ನೊಂದು ಕಡೆ ಹೋಗಿದ್ದು, ಅಲ್ಲಿ ನಮ್ಮ IT ಕಂಪ್ನಿಯ ORR ರೋಡಿನ ಅಧ್ಯಕ್ಷರು ಬಂದಿದ್ದರು. ಸರ್ ಅದು ಹಂಗೆ ಮಾಡಬೇಕು, ಇದು ಹೆಂಗೆ ಮಾಡಬೇಕು, ಹಿಂಗಾಗಿದೆ, ನೀರು ರಸ್ತೆ ಮೇಲೆ ನಿಂತಿದೆ, ಅದು ಮಾಡಬೇಕು, ಇಲ್ಲಿ ಡ್ರೈನ್ ಮಾಡಬೇಕು, ಅದು ಮಾಡಬೇಕು. ಎಸ್ ಮಾಡೋಣ ಅಂತ ಹೇಳಿದೆ. ಆಮೇಲೆ ನೋಡಿದರೆ ಅವ್ರ ಕಂಪ್ನಿಯಲ್ಲಿದೆ ಆ IT ಪಾರ್ಕ್ ಒಳಗಡೆ ಅವ್ರ ಕಂಪ್ನಿ ತಳಗಡೆನೇ ಡ್ರೈನ್ ಇದೆ, ಅದನ್ನು ಮುಚ್ಚಿ ಕಟ್ಬಿಟ್ಟಿದ್ದಾರೆ. ನಾನು ಕೇಳಿದೆ ಏನಪ್ಪ ಅಂತ. ಹೌದು ಸರ್, ಮಿಸ್ಟೇಕ್ ಆಗಿದೆ, ಇದು ಯಾರು ಸರಿಪಡಿಸ್ಬೇಕು? ಕೊನೆಗೆ ಸುಮಾರು 1 ವಾರ ಬೇಕಾಯಿತು ಅಲ್ಲಿ ನೀರು ತೆಗೆಯೋದಕ್ಕೆ. ಎಲ್ಲಿನೂ ಹೋಗಕ್ಕೆ ದಾರಿನೇ ಇಲ್ಲ, ಆ ಥರ ಆಗಿದೆ. ಅದಕ್ಕೆ ಮತ್ತೆ ಬೇರೆ ಡ್ರೈನ್ ತೆಗೆದು ಓಪನ್ ಮಾಡಿ ಅವ್ರ ಲೇಔಟ್ನಲ್ಲೇ ಡ್ರೈನನ್ನು ತೆಗೆದು, ಮತ್ತು ಈ ಕಡೆ ಇನ್ನೊಂದು ಕಡೆ
ಕಲ್ವರ್ಟನ್ನು ಓಪನ್ ಮಾಡಿ ಏನೇನೋ ಮಾಡಿ ನಮ್ಮ ಇಂಜಿನಿಯರ್ಸು ಮತ್ತು ನಮ್ಮ ಸ್ಟಾಫ್ ಎಲ್ಲ ಕೂಡ ಮಾಡಿದರು. ಇದು ಇರುವಂಥ ವಸ್ತುಸ್ಥಿತಿ. ಇಂಥ ಒಂದು ಸನ್ನಿವೇಶದಲ್ಲಿ ನಾವು ಮಾಡಬೇಕಾಗಿರುವಂಥದ್ದು 3-4 ಕೆಲಸ ಇದೆ. ನನಗನ್ನಿಸ್ತದೆ ಮೊಟ್ಟ ಮೊದಲನೇದಾಗಿ ಏನು ಟ್ಯಾಂಕ್ನಿಂದ ಓವರ್ಫ್ಲೋ ಆಗ್ತಾಯಿದೆ ಇದನ್ನು ನಾವು ಮ್ಯಾನೇಜ್ ಮಾಡಬೇಕು. ಮ್ಯಾನೇಜ್ ಅಂದರೆ ಬೇಸಿಗೆ ಕಾಲದಲ್ಲಿ ಟ್ಯಾಂಕನ್ನು ಹಾಫ್ ಫಿಲ್ ಅಥವಾ 1/4 ಫಿಲ್ಲನ್ನು ಇಟ್ಕೋಬೇಕು. ಮಳೆ ಬಂದಾಗ ಅದು ಹೋಲ್ಡಿಂಗ್ ಕೆಪಾಸಿಟಿ ಬರ್ತದೆ, ಅದಕ್ಕೆ ಸ್ಲೂಸ್ ಗೇಟ್ ಹಾಕಬೇಕು. ಅದಕ್ಕೆ ನಾನು ಈಗಾಗಲೇ ನಮ್ಮ ಕಮಿಷನರ್ಗೆ ಆದೇಶ ಕೊಟ್ಟಿದ್ದೇನೆ. ಎಲ್ಲ ಸ್ಲೂಸ್ ಗೇಟನ್ನು ಯಾವ್ಯಾವ ಪ್ರಮುಖ ಕೆರೆ ಇದ್ದಾವೆ ಎಲ್ಲದಕ್ಕೂ ಸ್ಲೂಸ್ ಗೇಟನ್ನು ಬೆಂಗಳೂರಿನಲ್ಲಿ ಹಾಕಬೇಕು. 4 ವ್ಯಾಲಿಯಲ್ಲಿರುವಂಥ ಎಲ್ಲ ಕೆರೆಗಳಿಗೆ ಸ್ಲೂಸ್ ಗೇಟನ್ನು ಹಾಕಲೇಬೇಕು ಕಂಪಲ್ಸರಿ ಅನ್ನುವಂಥ ಮಾತನ್ನು ಹೇಳ್ತೀನಿ. ನೆಕ್ಸ್ಟು ಈ ಸಿವೇಜ್ ಟ್ರೀಟ್ಮೆಂಟು ನಾವು ಭಾಳಷ್ಟು ಪ್ಲಾಂಟ್ಗಳನ್ನು ಸ್ಟಾರ್ಟ್ ಮಾಡಿದ್ದೇವೆ. ಒಂದು ಅವು ಕಂಪ್ಲೀಟ್ ಆಗಿಲ್ಲ, ಇನ್ನು ಕಂಪ್ಲೀಟ್ ಆದರೆ ಫುಲ್ ಕೆಪಾಸಿಟಿಯಲ್ಲಿ ಕೆಲಸ ಮಾಡ್ತಾಯಿಲ್ಲ, ಕೆಲವೊಂದು ಕೆಲಸನೇ ಮಾಡ್ತಾಯಿಲ್ಲ. ಅದಕ್ಕಾಗಿ ನಾನು ಅಷ್ಟು ಪ್ಲಾಂಟ್ಗಳನ್ನು ಕಂಪ್ಲೀಟಾಗಿ ರನ್ ಮಾಡಬೇಕು ಅಂತ ಆದೇಶ ಕೊಟ್ಟಿದ್ದೇನೆ. ಮತ್ತು ಅವುಗಳ ಜಾಗದಲ್ಲೇ ಇನ್ನಷ್ಟು ಕೆಪಾಸಿಟಿ ಹೆಚ್ಚಿಗೆ ಮಾಡೋದಕ್ಕೂ ಕೂಡ ಆದೇಶವನ್ನು ಈಗಾಗಲೇ ನಾನು ಕೊಟ್ಟಿದ್ದೇನೆ. ವಿಸಿಟು ಕೂಡ ಮಾಡಿದ್ದೇವೆ. ಕೃಷ್ಣ ಬೈರೇಗೌಡರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಹೆಬ್ಬಾಳ ಸಿವೇಜ್ ಟ್ಯಾಂಕ್ ಈಗಾಗಲೇ ಒಂದು ಕೆಪಾಸಿಟಿ ಇರುವಂಥದ್ದು ವರ್ಕ್ ಸ್ಟಾರ್ಟ್ ಆಗಿದೆ. ಅದು ಸಿವೇಜ್ ಟ್ರೀಟ್ ಮಾಡ್ತಾಯಿದೆ. ಅಡಿಷ್ನಲ್ ಅದು ಕೂಡ ಅದೇ 60 ml ಅಪ್ರೂವಲ್ ಕೊಟ್ಟಿದ್ದೇವೆ. ಈ ಕೆಲಸ ಶುರು ಆಗ್ತದೆ. ಹೀಗೆ ಸಿವೇಜ್ ಟ್ರೀಟ್ಮೆಂಟ್ ಕೆಪಾಸಿಟಿ ಈ ನಗರದ ಅದನ್ನು ಹೆಚ್ಚಿಗೆ ಮಾಡುವಂಥದ್ದು ಭಾಳ ಅವಶ್ಯಕತೆ. ಆಮೇಲೆ ಇನ್ನೊಂದು ಈ ನಮ್ಮ ಕೋರಮಂಗಲ ಚಲಗಟ್ಟ ಇದರಲ್ಲಿ ಇಲ್ಲಿ ಸಿಟಿಯಿಂದ ಪ್ರಾರಂಭ ಆಗುವಂಥ K100 ಒಂದು ಯೋಜನೆ, ಅದು ಅಲ್ಲ ಸರ್, ಇದು ಊರಲ್ಲಿ ಈ ಏನು ಕಾಲುವೆ ಇದೆ ಅದಕ್ಕೇನು ಸಿವೇಜ್ ವಾಟರ್ ಬರ್ತದೆ ಅದನ್ನೆಲ್ಲ ನಿಲ್ಲಿಸಿ ಅದಕ್ಕೊಂದು ಸಪ್ರೇಟಾಗಿ ಸಿವೇಜ್ ವಾಟರ್ ಬರ್ದಂಗೆ ಮಾಡಿ ಆ ಕಾಲುವೆನೇ ವಾಕಿಂಗ್ ಪಾತು ಅಂದವಾಗಿ ಪಕ್ಕದಲ್ಲಿ ಮಾಡುವಂಥದ್ದು. ಬರೀ ಮನೆ ನೀರು ಮಾತ್ರ ಇರಬೇಕು ಅಂಥೇಳಿ ಆಲ್ಮೋಸ್ಟ್ ಈ ಮೆಜೆಸ್ಟಿಕ್ನಿಂದ ಹಿಡಿದು ಕೋರಮಂಗಲೂರು 27 ಕಿಲೋಮೀಟ್ರು ಮಾಡ್ತಾಯಿದ್ದಾರೆ. ಈಗ ಅದರಲ್ಲಿ 1/3 ಮುಗಿದಿದೆ, ಮುಂದಿನ ಮಾಡಬೇಕು. ಇದು ಒಂದು ಸೊಲ್ಯೂಷನ್ ಅಂತ ನನ್ನ ಭಾವನೆ. ಈಗ ನಾನು ಹೋಗಿ ನೋಡಿದೆ, ಅಲ್ಲ ಈ ಮೊನ್ನೆ ಇದಾದಾಗೂ ಕಾಸ್ಟ್ಲಿ, ಸ್ವಲ್ಪ ಖಂಡಿತ ಕಾಸ್ಟ್ಲಿ. ಯಾಕಂದರೆ ಎಲ್ಲ ಸಿವೇಜ್ ಪೈಪ್ ತೆಗೆದು ಎಲ್ಲ ಸಿವೇಜನ್ನು ಮತ್ತೊಂದು ಮೇನ್ ಪೈಪ್ ಮಾಡಿ ಪ್ಯಾರಲಲ್ ಆಗಿ ಅದನ್ನು ಮುಂದೆ ತೊಗೊಂಡು ಹೋಗಿಬಿಡ್ಬೇಕು. ಬಟ್ ಇಟ್ ಈಸ್ ಲಾಂಗ್ ಟರ್ಮಲ್ಲಿ ಇಟ್ ಈಸ್ ವರ್ಕ್. ಈಗ ನಾನು ಮೊನ್ನೆ ಈ ಫ್ಲಡ್ ಬಂದಾಗ ಹೋಗಿ ನೋಡಿದೆ, ಬರೀ ಮಳೆ ನೀರು ಬರ್ತಾಯಿತ್ತು ಹೊರತಾಗಿ ಸಿವೇಜ್ ನೀರು ಬರ್ತಾ ಇರಲಿಲ್ಲ. ಜನ ಅದರಲ್ಲಿ ಪಕ್ಕದಲ್ಲಿ ಏನು ವಾಕಿಂಗ್ ಪಾತ್ ಮಾಡಿದ್ದಾರೆ ಅದ್ರಲ್ಲಿ ಓಡಾಡ್ತಾಯಿದ್ರು. ಸೊ ಈ ಸಿಸ್ಟಮ್ಮು ಎಲ್ಲ ಮೇಜರ್ ವ್ಯಾಲಿಗಳಲ್ಲಿ ಬಂದಾಗ, ಅದರಲ್ಲೂ ಎಲ್ಲಿ ಜಾಸ್ತಿ ಒತ್ತಡ ಇದೆ, ಎಲ್ಲಿ ನಮ್ಮ ಸಿವೇಜ್ ವಾಟರ್ ಜಾಸ್ತಿ ಬರುತ್ತೆ, ಅಲ್ಲಿ ಇದನ್ನು ಮಾಡಿದರೆ ಒಂದು ಸ್ವಚ್ಛತೆ ಆಗುತ್ತೆ, ಎನ್ವೈರ್ಮೆಂಟಲ್ ಪ್ರೊಟೆಕ್ಷನ್ ಆಗುತ್ತೆ, ಸಿವೇಜ್ ವಾಟರ್ ಟ್ರೀಟ್ ಮಾಡಿ ಸಪ್ರೇಟಾಗಿ ಹೋಗುತ್ತೆ, ಕಾಲುವೆ ಮೇಲೆ ಲೋಡ್ ಬರೋದಿಲ್ಲ, ಮಳೆ ನೀರು ಬಂದಾಗ ಅದನ್ನು ಕ್ಯಾರಿ ಮಾಡೋ ಕೆಪಾಸಿಟಿ ಹೆಚ್ಚಾಗುತ್ತೆ, ಅಂದವೂ ಆಗುತ್ತೆ. ಸ್ವಲ್ಪ ಲಾಂಗ್ ಟರ್ಮ್ ಪ್ರೊಸೆಸ್ಸು ಇದೆ ಮತ್ತು ಕಾಸ್ಟ್ಲಿ ಇದೆ. ಆದರೆ ಅಲ್ಲಲ್ಲಿ ಆದರೂ ಇದನ್ನು ಮಾಡುವಂಥ ಒಂದು ಅನಿವಾರ್ಯತೆ ಇದೆ ಮಾನ್ಯ ಸಭಾಧ್ಯಕ್ಷರೇ. ಅದನ್ನು ತೆಗೆದುಕೋಬೇಕು ಅಂತ ಹೇಳಿ ನಾವು ತೀರ್ಮಾನವನ್ನು ಮಾಡಿದ್ದೇವೆ. ಅದ್ರ ಜೊತೆಗೆ ಒಂದು ರಿಕ್ವೆಸ್ಟ್, ತಾವು ಕರೆಕ್ಟಾಗಿ ಹೈಲೈಟ್ ಮಾಡಿದ್ದೀರಿ. ಮಳೆ ಬಂದಾಗ ಮಳೆ ನೀರು ಜೊತೆಗೆ ಸಿವೇಜ್ ನೀರು ಎರಡೂ ಸೇರಿದಾಗ ಸಮಸ್ಯೆ ಉಲ್ಬಣ ಆಗುತ್ತೆ, ನೀರು ಎಲ್ಲ ಎದ್ದಾದಿಡ್ಡಿ ನುಗ್ಗುತ್ತೆ ಅಂತ ತಾವು ಹೇಳ್ತಾ ಇದ್ದೀರಿ. ಈ ಕೆಲವು ಕಡೆ ಮ್ಯಾನ್ಹೋಲ್ಗಳು ಓವರ್ಫ್ಲೋ ಆಗ್ತಾ ಇದೆ, ಮಳೆ ಬಂದಾಗ ಓವರ್ಫ್ಲೋ ಆಗುತ್ತೆ. ಯಾಕಾಗುತ್ತೆ ಅಂದರೆ ಕಾನೂನ ಪ್ರಕಾರ ರೂಫ್ ವಾಟರ್ ಮಳೆ ನೀರನ್ನು ಯಾರೂ ಕೂಡ ಸಿವೇಜ್ಗೆ ಕೊಡಬಾರ್ದು, ಕೊಟ್ಟರೆ ಅದಕ್ಕೆ ದಂಡನೂ ಇದೆ ಕಾನೂನಿನಲ್ಲಿ. ಆದರೂ ಸುಮಾರು ಜನ ಅವರೇ ಏನು ಮಾಡಿದ್ದಾರೆ, ರೈನ್ ವಾಟರ್ ರೂಫ್ ವಾಟರನ್ನು ತೊಗೊಂಡು ಬಂದ್ಬಿಟ್ಟು ನೇರವಾಗಿ ಸ್ಯಾನಿಟ್ರಿಗೆ ಕನೆಕ್ಟ್ ಮಾಡಿಬಿಟ್ಟಿದ್ದಾರೆ. ಇದರಿಂದ ಏನಾಗುತ್ತೆ, ಮಳೆ ಬಂದಾಗ ಸ್ಯಾನಿಟ್ರಿ ಎಲ್ಲ ಓವರ್ಫ್ಲೋ ಆಗಿ ಪಾಪ ಕೆಲವರು ಕೆಳಗಡೆ ಮನೆಗಳಿದ್ರೆ ಮನೆ ಟಾಯ್ಲೆಟಲ್ಲಿ ರಿವರ್ಸು ಉಕ್ಕಿ ಬರುತ್ತೆ. ಸೊ BWSSB ಅವರಿಗೆ ತಾವು ಹಾಗೆ ಒಂದು ಸೂಚನೆ ಕೊಟ್ಬಿಟ್ಟು, ಯಾರು ರೈನ್ ವಾಟರನ್ನು ಸೀವೇಜ್ಗೆ ಕನೆಕ್ಟ್ ಮಾಡಿದ್ದಾರೆ, ಎಗೇನ್ಸ್ಟ್ ದ ಲಾ ಮಾಡಿದ್ದಾರೆ, ಸ್ಪಷ್ಟವಾಗಿ ಇಟ್ ಈಸ್ ಅ ಪನಿಷಬಲ್ ಅಫೆನ್ಸ್, ಆದರೂ ಕೊಟ್ಟಿದ್ದಾರೆ ರೈನ್ ವಾಟರನ್ನು ಸೀವೇಜ್ಗೆ ಕೊಟ್ಟಿರೋರು. BWSSB ಅವರು ಒಂದು ಡ್ರೈವ್ ಮಾಡಿ
ಅದನ್ನ ತಡೆಗಟ್ಟಿ ಆ ನೀರನ್ನು ಅವರು ಓಪನ್ ಕಾಲುವೆಗೆ ಕೊಡಲಿ. ಸೀವೇಜ್ಗೆ ಕೊಟ್ಟಿರೋದನ್ನ ಕಟ್ ಮಾಡಿ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಈ ಮ್ಯಾನ್ಹೋಲ್ಗಳು ಓವರ್ಫ್ಲೋ ಆಗೋದು, ಟಾಯ್ಲೆಟ್ ಒಳಗಡೆ ಮನೆ ಒಳಗಡೆ ಓವರ್ಫ್ಲೋ ಆಗೋದು ತಪ್ಪಿದ್ರೆ ಎಷ್ಟೋ ಜನಕ್ಕೆ ರಿಲೀಫ್ ಸಿಗುತ್ತೆ ಸರ್. ಸಭಾಧ್ಯಕ್ಷ, ಅದು ಸಕ್ಸಸ್ ಆಗಬೇಕು ಅಂತ ನನ್ನ ಇಷ್ಟ. ಯಾಕಂದ್ರೆ ನನ್ನ ಕ್ಷೇತ್ರದಲ್ಲೂ ಒಂದು 3 ಕಿಲೋಮೀಟ್ರ್ ಹೋಗುತ್ತೆ. ಅದೇನಾಗ್ತಾಯಿದೆ, ಕೆಲಸ ಭಾಳ ನಿಧಾನ ಆಗ್ತಾಯಿದೆ. ಯಡಿಯೂರಪ್ಪರಿದ್ದಾಗ ಪ್ರಾರಂಭ ಮಾಡಿದ್ರು, 1.5 ವರ್ಷ ಆಯಿತು, ಭಾಳ ನಿಧಾನ ಆಗ್ತಾಯಿದೆ. ಮನೆ ಆಯುಕ್ತರಿಗೂ ಕರ್ಕೊಂಡೋಗಿದ್ದೆ, ಇನ್ನೂ ಸರಿಯಾಗಿ ಕೆಲಸ ಆಗ್ತಾಯಿಲ್ಲ. ನಮ್ಮ ಫ್ಲಡ್ಸ್ ಆಗ್ತಿರೋದು ನಮ್ಮ ಕಾನ್ಸ್ಟನ್ಸಿನಲ್ಲಿ ಅದು ಒಂದು ಕಾರಣ. ಸ್ವಲ್ಪ ಟೈಮ್ ಬೌಂಡ್ ಕೊಟ್ಟು ನೀವು ಅದನ್ನು ಬೇಗ ಮುಗಿಸೋದಕ್ಕೆ ಹೇಳಿ. ಇಲ್ಲ, ಈಗ ಅದು ಹೆಚ್ಚಿನ ಪ್ರಯಾರಿಟಿ ಮೇಲೆ ತೆಗೆದುಕೊಳ್ಳೋಕೆ ಈಗಾಗಲೇ ಹೇಳಿದ್ದೀನಿ. ಅದನ್ನು ಖಂಡಿತವಾಗೂ ಸ್ಪೀಡಪ್ ಮಾಡ್ತೀವಿ. ಎರಡನೇದಾಗಿ ಈ ನಾವೇನು ಹೇಳಿದ್ರಿ, ಇದಕ್ಕೇನು ಕಾರಣ ಅಂತಂದರೆ ರೇನ್ ವಾಟರ್ನ ಸೀವೇಜ್ ಇದರಲ್ಲಿ ಬಿಡೋದಕ್ಕೆ ಟರ್ಸರಿ ಡ್ರೈನ್ಸು ಫುಲ್ ಕನೆಕ್ಟಿವಿಟಿ ಲಿಂಕ್ ಇರಬೇಕು. ಏನಾಗಿದೆ ಅಂತಂದರೆ ಒಂದು ಕಾನ್ಸ್ಟಿಟ್ಯೂನ್ಸಿಯಿಂದ ಇನ್ನೊಂದು ಕಾನ್ಸ್ಟಿಟ್ಯೂನ್ಸಿ ನೀರು ಟ್ರಾನ್ಸ್ಫರ್ ಆಗಬೇಕು. ಕಾನ್ಸ್ಟಿಟ್ಯೂನ್ಸಿ ನೋಡಿ ನೀರು ಬರಲ್ಲ, ಮಳೆ ಬರಲ್ಲ. ಆದರೆ ಕೆಲವು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಟರ್ಸರಿ ಡ್ರೈನ್ ಚೆನ್ನಾಗಾಗಿದೆ, ಇನ್ನು ಮುಂದಿನದ್ರಲ್ಲಿ ಆಗಿಲ್ಲ, ಕನೆಕ್ಟಿವಿಟಿ ಇಲ್ಲ. ಟರ್ಸರಿ ಡ್ರೈನ್ ಚೆನ್ನಾಗಿಲ್ಲ, ಅಲ್ಲಿ ಓವರ್ಫ್ಲೋ ಆಗುತ್ತೆ ಅಂದ ತಕ್ಷಣ ಇವರು UGD ಯಲ್ಲಿ ಬಿಡ್ತಾರೆ. ಅದರಿಂದ ಎರಡೂ ಕೂಡ ಆಗಬೇಕು. UGD ಇಲ್ಲಿ ಬಿಡೋದು ಅನ್ಲಾಫುಲ್ಲು, ಅದಕ್ಕೆ ಪೆನಾಲ್ಟಿನೂ ಹಾಕಬೇಕು. ಪ್ಲಸ್ ಟರ್ಸರಿ ಡ್ರೈನ್ಸು ನೀಟಾಗಿ ಮಾಡಿಬಿಟ್ರೆ ಎಲ್ಲರೂ ಕೂಡ ಅದನ್ನು ಬಿಡೋದಕ್ಕೆ ಅವಕಾಶ ಇದೆ. ಮಾನ್ಯ ಸಭಾಧ್ಯಕ್ಷರು ಅರ್ಥ ಮಾಡಿಕೊಂಡಿದ್ದಾರೆ. ನೀವು ನೋಡಿ ಈಗ ಪರಿಹಾರ ಹೇಳ್ತಾ ಇದ್ದೀರ. ಈಗ ಸ್ಲೂಯಿಸ್ ಗೇಟ್ದ ವಿಚಾರ ನಮ್ಮ ಬೆಳ್ಳಂದೂರು ಲೇಕಿಗೆ ಮತ್ತು ವರ್ತೂರು ಲೇಕಿಗೆ ನಾವಿರುವಾಗಲೇ ಸ್ಲೂಯಿಸ್ ಗೇಟ್ ಇದು ಮಾಡಿದ್ವಿ. ಅದರಿಂದ ಏನಾಯಿತು, ನಮ್ಮ ಸತೀಶ್ ರೆಡ್ಡಿ ಕಾನ್ಸ್ಟಿಟ್ಯೂನ್ಸಿಗೆ ಭಾರಿ ಅನುಕೂಲ ಆಗಿದೆ. ಅದೇ ರೀತಿಯಲ್ಲಿ ಎಲ್ಲೆಲ್ಲಿ ಬೇಕು ಅದನ್ನು ಸ್ಲೂಯಿಸ್ ಗೇಟ್ ಮಾಡಬೇಕು. ಆದಷ್ಟು ಬೇಗನೆ ಈ ಸ್ಯೂಯೇಜ್ ಇದೆಯಲ್ಲ ಲೈನ್ ಟ್ರೀಟ್ಮೆಂಟ್ ಪ್ಲಾನ್ನಿಗೆ ಸ್ಯೂಯೇಜ್ ಹೋಗುವಂಥ ಕೆಲಸ ಅದು ಅದನ್ನು ಹೇಳಿದ್ರ ದಯವಿಟ್ಟು ಆದಷ್ಟು ಬೇಗನೆ ಮಾಡಿದ್ರೆ ಒಳ್ಳೆ. ನೋಡಿ ಅಧ್ಯಕ್ಷರೇ, ಅವ್ರು ಈ ಥರ ಉತ್ತರ ಕೊಟ್ಟರೆ ಅವ್ರ ಸಮಸ್ಯೆಗೆ ಪರಿಹಾರ ಹೇಳ್ತಾರೆ, ನಾವು ಅದನ್ನು ಅಭಿನಂದನೆ ಮಾಡ್ತೀವಿ. ಜಾರ್ಜ್ ಅವರೇ, ನಾನು ಬೆಳಗ್ಗೆ ಹೇಳಿದೆ, ನಾನು ಯಾವಾಗಲೂ ಕೂಡ ಸರಿ ಹೇಳ್ತಿರ್ತೀನಿ, ನೀವೇ ಕೆಲವು ವಿಚಾರ ಮೈ ಮೇಲೆ ಹಾಕ್ಕೊಳ್ತೀರ ಅಂತ ಹೇಳಿದ್ದೀನಿ ನಾನು. ಇರಲಿ, ಮಾನ್ಯ ಸಭಾಧ್ಯಕ್ಷರೇ, ಇದರ ಜೊತೆಗೆ ಇನ್ನೊಂದು ಸಮಸ್ಯೆ, ಈ 110 ಹಳ್ಳಿಯಲ್ಲಿ ಏನಾಗಿದೆ, ಒಂದು BBMP ಗಡಿ ಇದೆ. ಅದಾದಮೇಲೆ ನೆಕ್ಸ್ಟು ಎಕ್ಸ್ಪಾನ್ಷನ್ ಆಗಿರುವಂಥದ್ದು BDA ಮತ್ತು BMRD ವ್ಯಾಪ್ತಿಗೆ ಬರ್ತದೆ. ಅದ ನಂತರ ಮತ್ತೆ ವಿಲೇಜ್ಗಳು ಬರ್ತದೆ. ಅಲ್ಲಿವರು ಕೂಡ ಬೆಂಗಳೂರು ಹೋಲಿಕೆ. ಈಗ ಬೇಸಿಕ್ಲಿ ನಾವೇನು ರಾಜಕಾಲುವೆ ಮಾಡಬೇಕು, ಸುಮಾರು 400 ಕಿಲೋಮೀಟ್ರಿನ ರಾಜಕಾಲುವೆ ಮಾಡುವಂಥದ್ದಿದೆ. ಅದರಲ್ಲಿ ಈಗಾಗಲೇ ನಾವು ಮೊದಲೇ 1617 ಕೋಟಿ ರೂಪಾಯಿಯನ್ನು ಈಗಾಗಲೇ ಕೊಟ್ಟು ಟೆಂಡರ್ ಕೂಡ ಆಗಿದೆ, ಕೆಲಸ ಕೂಡ ಈಗ ಮಳೆ ನಿಂತ ತಕ್ಷಣ ಕೆಲಸ ಪ್ರಾರಂಭ ಆಗ್ತದೆ. ಅದರ ಜೊತೆಗೆ ಮೊನ್ನೆ ಇದೆಲ್ಲ ಹೋಗಿ ನೋಡಿದ ಮೇಲೆ, ಎಸ್ಪೆಷಲಿ ಮಹದೇವಪುರ ಕಾನ್ಸ್ಟಿಟ್ಯೂನ್ಸಿ ಮತ್ತು ಬೊಮ್ಮನಹಳ್ಳಿಯಲ್ಲಿ ಆಗಿರುವ ಅನಾಹುತಗಳನ್ನು ನೋಡಿದ ಮೇಲೆ ನಾನು 300 ಕೋಟಿ ರೂಪಾಯಿಯನ್ನು ಅಡಿಷ್ನಲಾಗಿ ಕೊಟ್ಟಿದ್ದೇನೆ. ಹೀಗಾಗಿ ಸುಮಾರು 1900 crores ಅಷ್ಟು ಕೆಲಸ ಈಗ ಪ್ರಾರಂಭ ಆಗ್ತದೆ. ಬಟ್ ಇದಕ್ಕೆಲ್ಲ ಮುಗಿಬೇಕಾದ್ರೆ ಸಮಯ ಬೇಕು. ಒಂದು ಒತ್ತುವರಿ ತೆಗಿಬೇಕು, ಆಮೇಲೆ ಅದು ಒರಿಜಿನಲ್ ಏನಿದೆ ಅಷ್ಟಕ್ಕೇ ಮಾಡಬೇಕು, ಕಡಿಮೆ ಮಾಡೋಂಗಿಲ್ಲ, ಕಾಂಪ್ರಮೈಸ್ ಮಾಡೋಂಗಿಲ್ಲ. ಭಾಳಷ್ಟು ಕಡೆ ಏನಾಗುತ್ತೆ ಅಂದರೆ, ಈಗ ನಾವು ನೋಡಿದೆ, ರಾಜಕಾಲುವೆ ಮಾಡ್ತಾರೆ, ಆದರೆ ಅಲ್ಲಲ್ಲಿ ಅದು ನ್ಯಾರೋ ಡೌನ್ ಆಗಿಬಿಡ್ತದೆ ಕನ್ವೀನಿಯೆಂಟ್ಲಿ. ಮತ್ತು ಕೆಲವು ಪ್ರಭಾವಿಗಳು ಕೂಡ ಅದರಲ್ಲಿ ಒತ್ತಡ ಮಾಡ್ತಾರೆ. ನಾವು ಈ ರಾಜಕಾಲುವೆ ಮಾಡ್ತೇನೆ ಅಂದಾಗ ಒಂದು 2-3 ಜನ ಬಂದಿದ್ದರು, ಸರ್ ನಮ್ಮದು ನಮ್ಮ ಮನೆ ಬಾಗಿಲಿಗೆ ಬಂದುಬಿಡ್ತದೆ ಸರ್ ಅಂತ. ಅದಕ್ಕೆ ನಾನೇನು ಮಾಡಲಪ್ಪ ಅಂದೆ, ಸರ್ ಏನಾರು ಮಾಡಿ ಸ್ವಲ್ಪ ಆ ಕಡೆನೇ ಜಾಸ್ತಿ ಒತ್ಬಿಡಿ ಅಂದ್ರೆ. ಹಾಗೆಲ್ಲ ಆಗಲ್ಲ, ಹಾಗೆಲ್ಲ ಹಿಂಗೆ ಮಾಡಿನೇ ಹಿಂಗೆ ಆಗಿರೋದು, ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರು. ಈ ಥರ ಅರ್ಬನೈಸೇಷನ್ ಆದಲ್ಲಿ ರಾಜಕಾಲುವೆ ಮಾಡುವಂಥದ್ದು ಇಟ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ಚಾಲೆಂಜಸ್. ಬಟ್ ನಿರ್ದಾಕ್ಷಿಣ್ಯವಾಗಿ ನಾವು ಮಾಡ್ತೀವಿ. ಯಾಕಂದರೆ ಪದೇ ಈ ವಿಚಾರ ಇದೇ ಥರ ಚರ್ಚೆ ಆಗಬಾರ್ದು. ಬೆಂಗಳೂರು ಸಮಸ್ಯೆ ಬೇಕಾದಷ್ಟು ಬೇರೆ ಇದ್ದಾವೆ, ಅವುಗಳನ್ನ ಚರ್ಚೆ ಮಾಡೋಣ. ಆದರೆ ಡ್ರೈನ್ ವಾಟರ್ ಡ್ರೈನೇಜ್ ಬಗ್ಗೆನೇ, ಸಿವೇಜ್ ವಾಟರ್ ಡ್ರೈನೇಜ್ ಬಗ್ಗೆನೇ ಇದೇ ಥರ ಚರ್ಚೆ ಆಗ್ಬಾರ್ದು. ಎಲ್ಲಾದರೂ ಒಂದು ಸ್ಟೆಪ್ ಮುಂದೆ ಹೋಗ್ಬೇಕು, ಪರಿಹಾರ ಆಗ್ಬೋದು. ಇವತ್ತು ನಮ್ಗೆ ಸಮಸ್ಯೆ ಡಿಟೇಲಾಗಿ ಗೊತ್ತಾಗಿದೆ.
ಈ ಮಳೆ ನಮ್ಮೆಲ್ಲರ ಕಣ್ಣು ತೆರೆಸಿದೆ. ಇವತ್ತು ಈ 4 ವ್ಯಾಲಿಗಳಲ್ಲಿ 2 ವ್ಯಾಲಿಗಳಲ್ಲಿ ಎಷ್ಟು ಅನಾಹುತ ಆಗ್ತಾ ಇರುವಂಥದ್ದು ಕೂಡ ಗೊತ್ತಿದೆ. ಆದ್ದರಿಂದ ಎಲ್ಲೆಲ್ಲಿ ಬಾಟಲ್ ನೆಕ್ಸ್ ಆಗಿದೆ, ಎಲ್ಲೆಲ್ಲಿ ನ್ಯಾರೋ ಡೌನ್ ಆಗಿದೆ, ಅದನ್ನು ಸರಿಪಡಿಸ್ಬೇಕು. ಈಗ 110 ಹಳ್ಳಿದು ಹೇಳ್ತಾ ಇದ್ದೆ. 110 ಹಳ್ಳಿಯಲ್ಲಿ ಏನಾಗಿದೆ, ಅವೆಲ್ಲ ಒರಿಜಿನಲ್ಲು ಗ್ರಾಮೀಣ ಪ್ರದೇಶದ ಕೆರೆಗಳು. ಮತ್ತು ಅಲ್ಲಿ ಪಿಲ್ಲಗಾಲುವೆ ಆ ಪಿಲ್ಗಾಲುವೆ ಎಲ್ಲ ಮಾಯ ಆಗಿಬಿಟ್ಟಿದ್ದಾವೆ. ಅವು ಸಣ್ಣ ಸಣ್ಣ ಇದು. ಅಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಮೊದಲೇನಿತ್ತು, ಅಲ್ಲಿ ಇರಿಗೇಷನ್ ಇತ್ತು, ಕೆರೆ ಇರಿಗೇಷನ್ ಇತ್ತು. ಆ ಇರಿಗೇಷನ್ ಕ್ಯಾನಲೇ ವಾಸ್ ಅ ನ್ಯಾಚುರಲ್ ಡ್ರೈನೇಜ್. ಈಗೇನಾಗಿಬಿಟ್ಟಿದೆ, ಅವು ಎಲ್ಲ ಇರಿಗೇಷನ್ ಮುಗಿದು ಬಿಲ್ಡಿಂಗ್ ಬಂದುಬಿಟ್ಟಿದೆ. ಪಿಲ್ಗಾಲುವೆನೂ ಇಲ್ಲ, ಇರಿಗೇಷನ್ ಕಾಲುವೆನೂ ಇಲ್ಲ, ನೀರೆಲ್ಲ ಹೋಗಬೇಕು. ಹೀಗಾಗಿ ಮತ್ತೆ ಅಲ್ಲಿ ಹೊಸದಾಗಿ ನಿರ್ಮಾಣ ಮಾಡುವಂಥ ಅವಶ್ಯಕತೆ ಇದೆ. ಒಂದು ಮಾತನ್ನು ಹೇಳೋಕ್ಕೆ ಇಚ್ಛೆಪಡ್ತೀನಿ, ಹಳೆಯ ಕಾಲುವೆಯಲ್ಲೇ ಡಿಪೆಂಡ್ ಆಗಿ ನಾವು ಹೋದರೆ ಮತ್ತೆ ಬೇರೆ ಥರದ ಅನಾಹುತಗಳನ್ನು ನಾವು ಫೇಸ್ ಮಾಡಬೇಕಾಗುತ್ತೆ. ಯಾಕಂದರೆ ವಾಟರ್ ಯೂಸೇಜ್ ಆ್ಯಂಡ್ ಕ್ಯಾರಿಂಗ್ ಕೆಪಾಸಿಟಿ ಜಾಸ್ತಿ ಇರಬೇಕು. ಇವತ್ತು ಕ್ಯಾರಿಂಗ್ ಕೆಪಾಸಿಟಿ ಕಡಿಮೆ ಇದೆ, ನೀರಿನ ಉತ್ಪತ್ತಿ ಜಾಸ್ತಿ ಇದೆ. ಕುಡಿಯೋ ನೀರಿನ ಜೊತೆಗೆ ನಾವು ಉತ್ಪತ್ತಿನೂ ಕೂಡ ಮಾಡ್ತಾಯಿದ್ದೆ. ಅದು ವೇಸ್ಟ್ ವಾಟರ್ ಇರ್ಬೋದು, ಡ್ರೈನೇಜ್ ವಾಟರ್ ಇರ್ಬೋದು, ಈವನ್ ರೇನ್ ವಾಟರ್ ಎಲ್ಲ ಸೇರಿ ಈ ಕಾಲುವೆ ಏನು ಅವಾಗ ಮಾಡಿದ್ರು ಅವುಗಳ ಕೆಪಾಸಿಟಿ ಭಾಳ ಚೆನ್ನಾಗಿದೆ. ಆದರೂ ಕೂಡ ಇವತ್ತಿನ ಒಂದು ಪ್ರೆಷರ್ಗೆ ಕಡಿಮೆ ಇದೆ. ಹೀಗಾಗಿ ಎಲ್ಲೆಲ್ಲಿ ನಮ್ಗೆ ಸಾಧ್ಯ ಇದೆ ಅಲ್ಲಿ ಹೆಚ್ಚಿಗೆ ಮಾಡಬೇಕು. ಕಡಿಮೆ ಇದ್ದದನ್ನು ಸಂಪೂರ್ಣವಾಗಿ ಎನ್ಕ್ರೋಚ್ಮೆಂಟನ್ನು ಕೂಡ ತೆಗಿಬೇಕು. ಮತ್ತು ಈ ಹೊರವಲಯದಲ್ಲಿ ಹೊಸ ಸಿಸ್ಟಮನ್ನು ಮಾಡಬೇಕು. ಈಗ BBMPಯಿಂದ ನಾವು BDA ವ್ಯಾಪ್ತಿಗೆ ಹೋದಾಗ BDA ಲೇಔಟ್ಗಳಲ್ಲಿ ಅವರು ಕಾಲುವೆ ಮಾಡದೇ ಇದ್ದರೆ ಮತ್ತು ಇದೇ ಸಮಸ್ಯೆ ಬರ್ತದೆ. ಹೊಸ ಲೇಔಟ್ಗಳಲ್ಲಿ ಸಮಸ್ಯೆ ಬರ್ತದೆ. HSR ಆಗಿದ್ದಂಗೆ. ಹೀಗಾಗಿ ಇದನ್ನು ಮಾಡ್ತಾ ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡಬೇಕಾಗಿದೆ. BBMP, BDA, BMRD ಒಟ್ಟಾರೆ ಸೇರಿ ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡಿ ಎಂಡ್ ಟು ಎಂಡ್ ಅಪ್ರೋಚ್. ಅಂದರೆ ಈಗ ಉದಾಹರಣೆಗೆ ಬೆಳಂದೂರು ಕೆರೆ ಮತ್ತು ವರ್ತೂರು ಕೆರೆ ಆದಮೇಲೆ ದಕ್ಷಿಣ ಪಿನಾಕಿ ನದಿಗೆ ಹೋಗ್ತದೆ. ದಕ್ಷಿಣ ಪಿನಾಕಿ ನದಿ ಮುಂದೆ ಕಾವೇರಿಗೆ ಸೇರ್ತದೆ. ಸೊ ಅಲ್ಲಿವರೆಗೂ ನಾವು ಪ್ಲ್ಯಾನನ್ನು ಮಾಡುವಂಥದ್ದು ಭಾಳ ಅವಶ್ಯಕತೆ ಇದೆ. ಹೀಗಾಗಿ ಇದಕ್ಕೊಂದು ಮಾಸ್ಟರ್ ಪ್ಲ್ಯಾನನ್ನು ಈಗಾಗಲೇ ಮಾಸ್ಟರ್ ಪ್ಲ್ಯಾನ್ ಇದ್ದಾವೆ, 2 ಇದ್ದಾವೆ. ಅದನ್ನು ರೀಡ್ರಾ ಮಾಡಬೇಕು ಅಂತ ಹೇಳಿ ನಾನು ಯೋಚನೆ ಮಾಡ್ತೇನೆ. ಸ್ಟೂಬ್ಸ್ ಅನ್ನುವಂಥ ಒಂದು ಕಂಪ್ನಿ, ಕನ್ಸಲ್ಟೆಂಟ್ ಕಂಪ್ನಿ, ಈ 824 ಕಿಲೋಮೀಟರ್ ಸಂಪೂರ್ಣ ಇಂಚು ಸರ್ವೆ ಮಾಡಿದ್ದಾರೆ. ಭಾಳ ಸೈಂಟಿಫಿಕ್ಕಾಗಿ ಮಾಡಿದ್ದಾರೆ. ಒಂದು ಒಳ್ಳೆಯ ರೆಪ್ಯೂಟೆಡ್ ಕಂಪನಿ, ನಾನು ನೋಡಿದ್ದೀನಿ ಅದೆಲ್ಲ. ಅವರು ಕಂಪ್ಲೀಟಾಗಿ ವಸ್ತುಸ್ಥಿತಿಯನ್ನು ಹೇಳಿ ಏನು ಮಾಡಬೇಕು ಅನ್ನೋದನ್ನು ಹೇಳಿದ್ದಾರೆ. ಅದನ್ನು ಇಟ್ಟುಕೊಂಡು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನವರು ಅವರು ಕೂಡ ಸಂಪೂರ್ಣ ಸ್ಟಡಿ ಮಾಡಿದ್ದಾರೆ. ಅವರು ಕೂಡ ಒಂದು 3-4 ವರ್ಷ ಸ್ಟಡಿ ಮಾಡಿ 4-5 ರಿಪೋರ್ಟನ್ನು ಕೊಟ್ಟಿದ್ದಾರೆ. ಅವುಗಳನ್ನು ಇಟ್ಟುಕೊಂಡು ಒಂದು ಕಂಪ್ಲೀಟಾಗಿ ಮಾಸ್ಟರ್ ಪ್ಲ್ಯಾನ್ ಮಾಡಿ, ಇದು ಒಂದೇ ವರ್ಷದಲ್ಲೆಲ್ಲ ಆಗುತ್ತೆ, 2 ವರ್ಷದಲ್ಲಿ ಆಗುತ್ತೆ ಅಂತ ನಾನು ಹೇಳಲ್ಲ. ಇದಾಗಬೇಕಾದ್ರೆ ಕನಿಷ್ಠ ಒಂದು 4-5 ವರ್ಷ ಬೇಕು, ಅಪ್ ಟು BDA ಆ್ಯಂಡ್ BMRD ಮುಟ್ಟಬೇಕಾದ್ರೆ. ಹೀಗಾಗಿ ಇದನ್ನು ನಿರಂತರವಾಗಿ ಮಾಡಬೇಕು. ಇಟ್ಸ್ ಎ ಕಂಟಿನ್ಯೂಯಸ್ ಪ್ರೊಸೆಸ್. ಏನೋ ಮಳೆ ಬಂದಾಗ ನಾವೆಲ್ಲ ಸೇರಿ ಗಲಾಟೆ ಮಾಡೋದು, ಚರ್ಚೆ ಮಾಡೋದು, ಮತ್ತೆ ಮರ್ತು ಬಿಟ್ಟರೆ ನಾವು ಬ್ಲೇಮ್ ಗೇಮ್ ಅಂತ ಶುರು ಆಗುತ್ತೆ. ಆದ್ದರಿಂದ ಇದುವರೆಗೂ ಸರ್ಕಾರಗಳಲ್ಲಿ ಇದು ಪ್ರಯಾರಿಟಿ ಇರಲಿಲ್ಲ, ಕಂಟಿನ್ಯೂಸ್ ಪ್ರೊಸೆಸ್ ಇರಲಿಲ್ಲ ಮತ್ತು ಸೈಂಟಿಫಿಕ್ಕಾಗಿ ಆಗಿರಲಿಲ್ಲ. ಅವತ್ತಿನ ಉದಾಹರಣೆಗೆ ಎಲ್ಲಾದರೂ ಹೆಬ್ಬಾಳು ವ್ಯಾಲಿಯಲ್ಲಿ ಫ್ಲಡ್ ಆದರೆ ಅಲ್ಲಷ್ಟು ಕೆಲಸ ಮಾಡೋದು, ವೃಷಭಾವತಿಯಲ್ಲಾದ್ರೆ ಅಲ್ಲಿ ಮಾಡೋದು, ಚಲಗಟ್ಟದಲ್ಲಾದ್ರೆ ಇಲ್ಲಿ ಮಾಡೋದು, ಹಿಂಗೆಲ್ಲ ಹಾಕ್ಕೊಂಡು ಬಂದಿದೆ. ಒಂದು ನಿಮಿಷ. ಆದ್ದರಿಂದ ಇದನ್ನು ಎಂಡ್ ಟು ಎಂಡ್ ಅಪ್ರೋಚಲ್ಲಿ ಫಸ್ಟು BBMP ವ್ಯಾಪ್ತಿಯಲ್ಲಿ ಸಂಪೂರ್ಣ ಮಾಡುವಂಥದ್ದು 400 ಕಿಲೋಮೀಟರು. ಅದಕ್ಕೆ ಬರುವಂಥ ಏನೇನು ಅತಿಕ್ರಮಣ ಆಗಿದೆ ಅವುಗಳನ್ನು ತೆಗೆಯುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಇವತ್ತು ಈ ಎನ್ಕ್ರೋಚ್ಮೆಂಟ್ ತೆಗೆಯೋದರಲ್ಲಿ ಒಟ್ಟು 2626 ಐಡೆಂಟಿಫೈ ಮಾಡಿದರು BBMP ಅವರು. 2016ವರೆಗೂ 428 ಎನ್ಕ್ರೋಚ್ಮೆಂಟ್ ತೆಗೆದಿದ್ದಾರೆ. ಯಾವ್ಯಾವ ಝೋನಲ್ಲಿ ಇದೆ ಅಂತಲೂ ಕೂಡ ಇದೆ. ಆಮೇಲೆ 2018 ಆನ್ವರ್ಡ್ಸ್ ಇಲ್ಲಿವರೆಗೂ 1502 ಎನ್ಕ್ರೋಚ್ಮೆಂಟ್ ತೆಗೆದಿದ್ದಾರೆ. ಈಗ 602 ಎನ್ಕ್ರೋಚ್ಮೆಂಟ್ ತೆಗೆಯೋ ಬಾಕಿ ಇದೆ.
ಅದರಲ್ಲಿ ಈಗಾಗಲೇ ಕೆಲವು ಸ್ಟಾರ್ಟ್ ಮಾಡಿದ್ದೀವಿ. ಮಧ್ಯದಲ್ಲಿ ಏನಾಗಿತ್ತು, ಈ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಕೆಲವರು ಎಂಕ್ರೋಚ್ಮೆಂಟ್ ಯಾರು ತೆಗಿತಾ ಇದ್ವಿ, ಅವರು ಹೈಕೋರ್ಟ್ಗೆ ಅಪ್ರೋಚ್ ಆಗಿತ್ತು. ಕೋವಿಡ್ ಸಂಕಷ್ಟದಲ್ಲಿದೆ, ಇಂಥ ಟೈಮಲ್ಲಿ ಮಾಡಬಾರ್ದು ಅಂತ ಒಂದು ಪ್ಲೀಯನ್ನು ಸ್ಟೇ ಕೊಟ್ಟರು ಹೈಕೋರ್ಟ್. 2020ರಲ್ಲಿ ಒಂದು ಸ್ಟೇ ಕೊಟ್ಟು ಎಂಕ್ರೋಚ್ಮೆಂಟನ್ನು ನೀವು ತೆಗಿಬಾರ್ದು ಅಂತ ಹೇಳಿ ಇವತ್ತು ಸ್ಟೇ ಕೊಟ್ಟಿದ್ದಾರೆ. ಆಮೇಲೆ ಅದನ್ನು ತೆಗೆಯುವಂಥ ಈ ಫ್ಲಡ್ ಬಂದಾಗ ತೆಗೆಯುವಂಥ ಕೆಲಸವನ್ನು ಮಾಡಿದ್ದೀವಿ. ಇವತ್ತು ಕೂಡ ಹೈಕೋರ್ಟ್ ಡೈರೆಕ್ಷನ್ ಕೊಟ್ಟಿದ್ದಾರೆ, ಬೇರೆ ಯಾವುದೇ ಏಜೆನ್ಸಿಗೆ ಈ ಎಂಕ್ರೋಚ್ಮೆಂಟ್ ತೆಗೆಯೋದಕ್ಕೆ ಸ್ಟೇ ಕೊಡೋದಕ್ಕೆ ಅಧಿಕಾರ ಇಲ್ಲ ಅಂತ ಹೇಳಿದ್ದಾರೆ. ರೆವಿನ್ಯೂ ಅಧಿಕಾರಿ ಇರ್ಬೋದು, ಇನ್ನೊಂದಿರ್ಬೋದು, DC ಇರ್ಬೋದು, ತಹಸೀಲ್ದಾರ್ ಇರ್ಬೋದು, ಯಾವುದೇ ಇನ್ಸ್ಟಿಟ್ಯೂಷನ್ಗೂ ಕೂಡ ಇಲ್ಲ. ಓನ್ಲಿ ಹೈಕೋರ್ಟ್ ಕ್ಯಾನ್ ಲುಕ್ ಇನ್ ಟು ದಿಸ್ ಅಂತ ಹೇಳಿದ್ದಾರೆ. ಇದೊಂದು ಒಳ್ಳೆ ಬೆಳವಣಿಗೆ ಅಂತ ನನ್ನ ಭಾವನೆ. ಅಟ್ಲೀಸ್ಟ್ ಒಂದು ಅಥಾರಿಟಿ ಇರ್ತದೆ, ದೇ ಕ್ಯಾನ್ ಲುಕ್ ಇನ್ ಟು ಇಟ್. ಯಾವುದೇ ಅಡಚಣೆ ಇಲ್ಲದೆ ಆದರೆ ಭಾಳ ಬೇಗ ಆಗುತ್ತೆ. ಮತ್ತು ನನಗನ್ನಿಸ್ತಾ ಇದೆ, ನಾವು ಸುಮ್ಮನೆ ಎಲ್ಲರನ್ನೂ ಬ್ಲೇಮ್ ಮಾಡೋದಾಗ ಅರ್ಥ ಇಲ್ಲ. ITBT ಅವರು ಈ ಬೆಂಗಳೂರು ನಗರಕ್ಕೆ ಭಾಳ ದೊಡ್ಡ ಹೆಸರನ್ನು ತಂದಿದ್ದಾರೆ, ಅದರಲ್ಲಿ ಎರಡೇ ಮಾತೇ ಇಲ್ಲ. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರು ಹೆಸರು ಇದ್ದರೆ, ನಾವೆಲ್ಲ ಬೇರೆ ದೇಶಕ್ಕೆ ಹೋದಾಗ ಅವರು ಇಂಡಿಯಾ ಅಂತಂದರೆ ಆರ್ ಯು ಫ್ರಮ್ ಬೆಂಗಳೂರು ಅನ್ನೋ ಕೇಳೋ ಮಟ್ಟಕ್ಕೆ ಆಗಿದ್ದರೆ ಅದರಲ್ಲಿ ITBT ಅವ್ರ ಕಾಂಟ್ರಿಬ್ಯೂಷನ್ ಕೂಡ ಇದೆ. ITBT ಅವರು ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ. ಅವ್ರು ಯಾರೂ ಕೂಡ ಸ್ವಂತ ಬಿಲ್ಡಿಂಗ್ ಇರೋರು ಕಡಿಮೆ ಇದ್ದಾರೆ, ಇಲ್ಲ ಅಂತ ನಾನು ಹೇಳಲ್ಲ. IT ಪಾರ್ಕಲ್ಲಿ ಮಲ್ಟಿನ್ಯಾಷನಲ್ ಕಂಪ್ನೀಸ್ ಎಲ್ಲ ಬಂದಿರ್ತಾರೆ. ಈ ಪಾರ್ಕ್ ಕಟ್ಟೋರು ಈ ರಾಜಕಾಲುವೆ ಮುಚ್ಚಿ ಕಟ್ಟುವಂಥದ್ದು, ಸಣ್ಣ ಮಾಡಿ ಕಟ್ಟುವಂಥದ್ದು, ಈ ಕೆಲಸ ಬಹುತೇಕಾಗಿದೆ. ಅದನ್ನು ಸರಿಪಡಿಸುವಂಥದ್ದು ಬಹಳ ಮುಖ್ಯ. ಇದರಲ್ಲಿ ರಾಜಿ ಆಗೋದಿಲ್ಲ, ಯಾವ ಕಾರಣಕ್ಕೂ ರಾಜಿ ಆಗೋದಿಲ್ಲ. ಆದ್ದರಿಂದ ನಾವು ಈಗಾಗಲೇ ITBT ಅವ್ರ ಜೊತೆಗೆ ನಮ್ಮ ಮಿನಿಸ್ಟರ್ ಮೀಟಿಂಗ್ ಮಾಡಿದ್ದಾರೆ, ಇನ್ನೊಂದು ಮೀಟಿಂಗ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ನಾವು ಇದು ಕೆಲಸವನ್ನು ನಾವು ಸರಾಗವಾಗಿ ಮಾಡೋದಕ್ಕೆ ನಾವು ಮಾಡ್ತೀವಿ. ಇವತ್ತು ಅದರ ಜೊತೆಗೆ ITBT ಅವ್ರಿಗೂ ನಾನು ಹೇಳೋಕ್ಕೆ ಇಚ್ಛೆಪಡ್ತೇನೆ, ಬೆಂಗಳೂರು ಯಾಕೆ ಭಾಳ ಪ್ರಾಮುಖ್ಯ, ಅವ್ರಿಗೂ ಕೂಡ ಭಾಳ ಪ್ರಾಮುಖ್ಯ. ಬಿಕಾಸ್ ಆಫ್ ಅ ಟೆಕ್ನಾಲಜಿಕಲ್ ಬೇಸ್ ಆ್ಯಂಡ್ ಸ್ಕಿಲ್ಡ್ ಮ್ಯಾನ್ ಪವರ್ ಆ್ಯಂಡ್ ಅಫ್ಕೋರ್ಸ್ ಗುಡ್ ಕ್ಲೈಮೇಟ್ ಆ್ಯಂಡ್ ನೈಸ್ ಕಲ್ಚರ್, ಅದು ಬಂದೇ ಬರ್ತದೆ. ಇವತ್ತು ಈ ಟೆಕ್ನಾಲಜಿಕಲ್ ಮ್ಯಾನ್ ಪವರ್ ಒಂದು ದಿವಸಕ್ಕೆ ಬಂದಿಲ್ಲ. ಮಹಾರಾಜರ ಕಾಲದಿಂದ ಇಂಡಸ್ಟ್ರಿಯಲೈಸೇಷನ್ ಆಗಿದೆ. ತದನಂತರ ಇನ್ 60s and 70s ಸೆಂಟ್ರಲ್ ಪಬ್ಲಿಕ್ ಸೆಕ್ಟರ್ಸ್ ಬಂದಿದ್ದಾವೆ. ಇದರ ಪರಿಣಾಮ ಏನು ಅಂತಂದರೆ ಟೆಕ್ನಾಲಜಿ ಬಂದಿದೆ, ಭಾಳಷ್ಟು ಕೊಲಾಬ್ರೇಷನ್ಸ್ ಆಗಿದ್ದಾವೆ. ಹೀಗಾಗಿ ಅಡ್ವಾನ್ಸ್ಮೆಂಟ್ ಇನ್ ಆಲ್ ದಿ ಟೆಕ್ನಾಲಜಿ, ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್ ಎಲ್ಲ ಅಡ್ವಾನ್ಸ್ಮೆಂಟ್ ಏನೇನಿತ್ತು, ಇಟ್ ವಾಸ್ ಬ್ರಾಟ್ ಟು ಬೆಂಗಳೂರು ಇನ್ 60s and 70s. Education institutions. I'm coming to that. ನೀವು ಸ್ಪೀಡ್ ಇದ್ದೀರಿ, ನಾನು ಸ್ವಲ್ಪ ಸ್ಲೋ ಇದ್ದೇನೆ ಅಷ್ಟೇ. ಇಲ್ಲ ಅಂದರೆ ಈ ಕೆಪಬಿಲಿಟಿ ಇದೆಯಲ್ಲ, ಅಡಾಪ್ಟಬಿಲಿಟಿ ಆಫ್ ಟೆಕ್ನಾಲಜಿ ಕೆಪಬಿಲಿಟಿ, ಇಟ್ ಕಮ್ಸ್ ಥ್ರೂ ಓನ್ಲಿ ಎಜುಕೇಷನ್, ನಥಿಂಗ್ ಬಟ್ ಸ್ವಲ್ಪ ಇನ್ಫ್ಲೂಯೆನ್ಸ್ ಆಫ್ ಕಂಟ್ರೋಲ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಬ್ರಿಟಿಷರ್ಸಿಂದ ಹಿಡಿದು ಅದು ಟೆಕ್ನಿಕಲ್ ನಾಲೆಜ್ವರೆಗೂ ಕೂಡ ಬಂದಿದೆ. ಅವತ್ತಿನ ಗೌರ್ಮೆಂಟ್ ಕಾಲೇಜುಗಳು, ಅವತ್ತಿನ ಹೈಯರ್ ಎಜುಕೇಷನ್ ಮಿನಿಸ್ಟ್ರು ಕೇಳಿಸ್ಕೊಳ್ಳಿ, ಮುಖ್ಯಮಂತ್ರಿಗಳು ಹೇಳೋದು, ಆವತ್ತು ಎಲ್ಲ ಸೆಂಟ್ರಲ್ ಟೆಕ್ನಾಲಜಿ ಬೇಸ್ಡ್ PSUಸು, ಕೃಷ್ಣ ನೀನು ನನ್ನ ಕೇಳಪ್ಪ, ಅವ್ರಿಗೆ ಅವ್ನ ಕಡೆ ಯಾಕೆ ಹೋಗ್ತೀಯ? ಸ್ನೇಹಿತರು ಅದಕ್ಕೆ Thanks for acknowledging, sir. Thank you.